ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಕುಣಗಲು ವಿಲೇಜ್ನಲ್ಲಿ ಲೊಕೇಟ್ ಇರುವ ಕುಣಗಲು ಬೆಟ್ಟಕ್ಕೆ ಬಂದಿದ್ವಿ. ಇದು ಬಂದು ರಾಮನಗರ ಜಿಲ್ಲೆಗೆ ಸೇರುತ್ತೆ ಸ್ನೇಹಿತರೆ. ನಾನು ಈ ಒಂದು ಬೆಟ್ಟಕ್ಕೆ ನನ್ನ ಕರಾಟೆ ಸ್ಟೂಡೆಂಟ್ ಜೊತೆ ಬಂದಿದ್ವಿ. ಸ್ನೇಹಿತರೆ, ಈ ಬೆಟ್ಟ ಎಷ್ಟು ಈಸಿಯಾಗಿ ಟ್ರೆಕ್ ಮಾಡ್ಬೋದು ಅಂದರೆ, ನೀವೇನಾದರೂ ಬಿಗಿನರ್ಸ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬರ್ಬೋದು, ಇಲ್ಲ ಮಕ್ಕಳ ಜೊತೆ ಬರಬೇಕು, ಇಲ್ಲ ಓಲ್ಡ್ ಏಜ್ ಪರ್ಸನ್ಸ್ ಜೊತೆ ಬರಬೇಕಾದ್ರೆ ಈ ಒಂದು ಬೆಸ್ಟ್ ಬೆಟ್ಟ ಅಂತ ನಾನು ಹೇಳಕ್ಕೆ ಸಜೆಸ್ಟ್ ಮಾಡ್ತೀನಿ. ಹೋಗ್ತಿದ್ದಾರಲ್ಲಿ ನಮ್ಮ ಮಂಗಗಳಿಗೆ ಸ್ವಲ್ಪ ಫ್ರೂಟ್ಸ್ ಕೊಟ್ಟು ನಾವು ಹೀಗೆ ಮುಂದೆ ಹೋಗ್ತಾ ಇದ್ದರೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂಸ್ ನೀವು ಹೋಗೋ ದಾರಿಯಲ್ಲಿ ನಿಮ್ಗೆ ಸಿಗುತ್ತೆ. ನಾವು ಹೋಗ್ತಿದ್ದಾಗೆ ನಮ್ಮ ಆಲ್ರೆಡಿ ಟ್ರೆಕ್ ಮುಗಿಸ್ಕೊಂಡು ಬರ್ತಿದ್ರೆ ಓಲ್ಡ್ ಏಜ್ ಪರ್ಸನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಅಂದರೆ ನೀವು ಇಲ್ಲಿಗೆ ನಮ್ಗೆ ಅರ್ಥ ಆಗೋದನ್ನು ಆರಾಮಾಗಿ ಓಲ್ಡ್ ಏಜ್ ಪರ್ಸನ್ಸ್ ಕೂಡ ಇಲ್ಲಿ ಈ ಒಂದು ಬೆಟ್ಟಕ್ಕೆ ಈಸಿಯಾಗಿ ಟ್ರೆಕ್ಕಿಂಗ್ ಮಾಡ್ಬೋದು. ಇಲ್ಲಿ ಹೋಗ್ತಿದ್ದಾಗ ಕೆಲವೊಂದು ಕಡೆ ಸ್ವಲ್ಪ ಅಡ್ವೆಂಚರ್ ಆಗಿದೆ, ಬಟ್ ಕೆಲವೊಂದು ವ್ಯೂ ಮಾತ್ರ ತುಂಬ ಬೆಸ್ಟ್ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಇಲ್ಲಿ ಹೋಗ್ತಿದ್ರೆ ಒಂಥರ ನಮಗೆ ಮಂಜು ಮೇಲ್ ಬಾಯ್ಸಲ್ಲಿ ನೋಡಿದ್ದ ಮೂವಿಲಿ ಸೇಮ್ ಅದೇ ಥರ ವ್ಯೂಸ್ ಕೆಲವೊಂದು ಕಡೆ ನನಗೆ ಆ ಥರ ಅನುಭವ ಆಯಿತು. ಇಲ್ಲಿ ಕುತ್ಕೊಂಡಾಗ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಬೋದು. ನಮ್ಮ ಸ್ಟೂಡೆಂಟ್ಸ್ಗಳು ತುಂಬಾ ಇಷ್ಟ ಆಯ್ತು ಈ ಪ್ಲೇಸು. ಇಲ್ಲಿ ನೋಡಿ 360 ಕಂಪ್ಲೀಟ್ ಎಲ್ಲ ಕಡೆ ಬೆಟ್ಟನೇ ಇದೆ. ನೀವು ಇಲ್ಲಿ ಈ ಒಂದು ಪ್ಲೇಸ್ ಇತ್ತು ಒಂಥರ ಎಲ್ಲ ಗುಹೆಯಲ್ಲಿ ನೀವು ಒಳಗಡೆ ಬಂದಂಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಹೀಗೆ ಮೇಲೆ ಬರ್ತಿದ್ರೆ ಇಲ್ಲೊಂದು ವ್ಯೂ ಸಿಗುತ್ತೆ ಸ್ನೇಹಿತರೆ. ಇದು ಸೂಪರ್ ಬೆಸ್ಟ್ ವ್ಯೂ. ಅದು ನನಗೆ ಇಷ್ಟ ಆಗಿದ್ರೆ ಬೆಸ್ಟ್ ವ್ಯೂ ಈ ಒಂದು ಬೆಟ್ಟಲ್ಲಿ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಒಂದು ವ್ಯೂ ಹೇಳಬೇಕಂದ್ರೆ. ಈ ಮೇಲೆ ಹೋಗ್ತಿದ್ರೆ ನಿಮಗೆ ರೈಟ್ ಲೆಫ್ಟ್ ಎರಡು ಕಡೆ ಎಕ್ಸಿಟ್ ಸಿಗುತ್ತೆ. ಸೊ ಲೆಫ್ಟ್ ತೊಗೊಂಡಾಗ ನೀವು ಕಾಮನ್ ಆಗಿ ಮೇಲೆ ಹೋಗ್ತೀರಾ. ಸೊ ಮೇನ್ ವ್ಯೂ ಹತ್ರ ಹೋಗ್ತೀರಾ. ಸೊ ಇಲ್ಲಿ ಎಕ್ಸಿಟ್ ಆಗ್ತಿದ್ದಂಗೆ ನೀವು ಹೊರಗಡೆ ಬಂದಿದ ತಕ್ಷಣ ಒಂದು ಬೆಸ್ಟ್ ವ್ಯೂ ನಿಮಗೆ ಸಿಗುತ್ತೆ. ಸೊ ನೀವು ಹೊರಗಡೆ ಬಂದಿದ ತಕ್ಷಣ ಈ ಒಂದು ಎಕ್ಸಿಟ್ ಆಗಿದ ತಕ್ಷಣ ಕಂಪ್ಲೀಟಾಗಿ ನೀವು 360 ಡಿಗ್ರಿ ನೀವು ಎಲ್ಲ ಕಡೆ ನೋಡಿದಾಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಬೆಟ್ಟಗಳೇ ಇದೆ. ಸೊ ನಿಮಗೊಂದು ಒಳ್ಳೆ ನೇಚರ್ನ ನೀವು ಮೇಲುಗಡೆಯಿಂದ ನೋಡ್ಬೋದು. ಗ್ರೀನರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಸುಮಾರು ಅಕ್ಕಪಕ್ಕ ತೋಟಗಳು ಇರೋದ್ರಿಂದ ಮತ್ತು ಬೆಟ್ಟಗಳು ಇರೋದ್ರಿಂದ ಇಲ್ಲಿ ನೋಡ್ಬೋದು. ನಿಜವಾಗ್ಲೂ ಅವ್ರು 70 ಇಯರ್ಸ್ ಪ್ಲಸ್ ಎಷ್ಟೋ ಜನ ಎಷ್ಟು ಕೇರ್ಫುಲ್ಲಾಗಿ ಟ್ರೆಕ್ ಮಾಡಿ ಇಳಿತಿದ್ದಾರೆ. ನಿಜವಾಗ್ಲೂ ನಮ್ಮನ್ನು ನೋಡಿ ನಮ್ಗೆ ಮೋಟಿವೇಟ್ ಆಗುತ್ತೆ. ಇಲ್ಲಿ ಮೇಲೆ ಬಂದಿದ್ದ ಸ್ನೇಹಿತರೆ ನಿಮ್ಗೊಂದು ನಂದಿ ಪ್ರತಿಮೆ ಕೂಡ ಇದೆ. ಹಾಗೆ ಮೇಲೆ ಒಂದು ಆಂಜನೇಯ ದೇವಸ್ಥಾನ ಕೂಡ ಈ ಒಂದು ಬೆಟ್ಟದ ಮೇಲೆ ಇದೆ. ಸೊ ಮೇಲೆ ಹೋಗಿದ ತಕ್ಷಣ ನಿಮಗೆ ಆರಾಮಾಗಿ ರೆಸ್ಟ್ ಮಾಡೋದಕ್ಕೆ ಒಂದು ಕವರ್ಡ್ ಪ್ಲೇಸ್ ಕೂಡ ಒಂದು ಕಡೆ ಇದೆ. ಅಲ್ಲಿ ಹೋಗಿ ನೀವೇನೋ ತಿಂಡಿ ಅದೇನೋ ತೊಗೊಂಬಂದು ಎಲ್ಲ ತಿನ್ಬೋದು. ಬಟ್ ಯಾವುದೇ ಕಡೆ ಬೆಟ್ಟದ ಮೇಲೆ ಗಲೀಜು ಮಾಡಬೇಡಿ ಸ್ನೇಹಿತರೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.